ಸೌಲಭ್ಯಗಳ ಸದುಪಯೋಗ ಪಡೆದು ಮಹಿಳೆಯರು ಮುಂದೆ ಬರಲು ಸಿವಿಲ್ ನ್ಯಾಯಾಧೀಶೆ ಸವಿತಾ ಕರೆ. ಸಂವಿಧಾನವು ಮಹಿಳೆಯರಲ್ಲಿ ತಾರತಮ್ಯ ಮಾಡದೆ ಮಹಿಳೆಯರಿಗೆ ಸಹ ಸಮಾನ ಅವಕಾಶ, ಆದ್ಯತೆ ನೀಡಿದ್ದು, ಇದರ ಸದುಪಯೋಗ ಪಡೆದು ಸಾಧನೆ ಮಾಡಬೇಕು ಎಂದು ನೂತನ ಸಿವಿಲ್ ನ್ಯಾಯಾಧೀಶೆ ಸವಿತಾ ಅಭಿಪ್ರಾಯಪಟ್ಟರು. ಗಂಗಾವತಿಯ ಎಸ್ಕೆಎನ್ಜಿ ಪದವಿ ಮಹಾವಿದ್ಯಾಲಯ ಆಂತರಿಕ ಗುಣಮಟ್ಟ ಭರವಸಾ ಕೋಶದಡಿ ಕಾಲೇಜಿನಲ್ಲಿ ಬೃಹತ್ ಸಭಾಂಗಣದ ಸಖಿ ವೇದಿಕೆಯಲ್ಲಿಂದು ಆಯೋಜಿಸಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ 2026 ಸಮಾರಂಭಕ್ಕೆ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ನೀಡಿ ಮಾತನಾಡಿದ ಅವರು, ಸಂವಿಧಾನದ 15ನೇ 16ನೇ ವಿಧಿಗಳು ಸಮಾನತೆ, ಸಮಾನ ಅವಕಾಶಗಳನ್ನು ನೀಡಲು ಹೇಳುತ್ತವೆ. ಮಹಿಳೆಗೆ ಸಮಾನ ಆಸ್ತಿ ಹಕ್ಕು, ವರದಕ್ಷಿಣೆ ನಿಷೇಧ ಕಾಯ್ದೆ, ಉದ್ಯೋಗಸ್ಥ ಮಹಿಳೆಯರಿಗೆ ಹೆರಿಗೆ ನಂತರದ ರಜೆ ಸೌಲಭ್ಯಗಳ ಕಾಯ್ದೆ, ಕೌಟುಂಬಿಕ ದೌರ್ಜನ್ಯ ವಿರೋಧಿ ಕಾಯ್ದೆ, BNS ಕಾಯ್ದೆ ಅಡಿ 63ರಿಂದ 95ರವರೆಗಿನ ಕಲಂ ಮಹಿಳೆ ಮತ್ತು ಮಕ್ಕಳ ರಕ್ಷಣೆಗೆ ವಿಶೇಷ ವ್ಯವಸ್ಥೆಯನ್ನ ಮಾಡಿವೆ. ಇವುಗಳ ಸೌಲಭ್ಯ ಪಡೆದು ಮಹಿಳೆಯರು ಸಾಧನೆ ಮಾಡಬೇಕು, ಸಮಾಜದಲ್ಲಿ ಮುಂದೆ ಬರಬೇಕು ಎಂದು ತಿಳಿಸಿದರು. ಇದೇ ವೇಳೆ ಮಾತನಾಡಿದ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯೆ ಶ್ರೀಮತಿ ಸುಧಾ ಮಂಜುನಾಥ್ ಅವರು, ಮಹಿಳೆಯರನ್ನ ಪ್ರೋತ್ಸಾಹಿಸಲು, ಬೆಂಬಲಿಸಲು ಇಂತಹ ಕಾರ್ಯಕ್ರಮಗಳು ಅವಶ್ಯಕವಾಗಿವೆ ಎಂದರು. ಇನ್ನೋರ್ವ ಸಿಡಿಸಿ ಸದಸ್ಯರಾದ ಸೋಮಶೇಖರ್ ಕಂಪ್ಲಿಯವರು ಮಾತನಾಡಿ, ಭಾರತದಲ್ಲಿ ಅನಾದಿ ಕಾಲದಿಂದಲೂ ಧರ್ಮಾಚರಣೆಗಳ ಪಾಲನೆ, ಅಂಧಾನುಕರಣೆ, ಅಂಧಶ್ರದ್ಧೆ, ಅನಕ್ಷರತೆ ಕಾರಣ ಮಹಿಳೆಯು ಸಮಾಜದಲ್ಲಿ 2ನೇ ದರ್ಜೆಯ ಸದಸ್ಯೆಯಾಗಿದ್ದಳು. ಈಗ ವಿದ್ಯೆಯ ಮೂಲಕ ಎಲ್ಲ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾಳೆ ಎಂದು ತಿಳಿಸಿದರು. ಈ ವೇಳೆ ಕನ್ನಡ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಮುಮ್ತಾಜ್ ಬೇಗಂ ಅವರು ಮಾತನಾಡಿ, ಮಹಿಳೆಯರು ಇಂದಿಗೂ ದ್ವಿತೀಯ ದರ್ಜೆಯ ನಾಗರಿಕರಾಗಿದ್ದಾರೆ. ಮಹಿಳಾ ದಿನಾಚರಣೆ ಯಾರು ಆಚರಿಸಬೇಕು ಎನ್ನುವುದು ಇನ್ನೂ ಚರ್ಚಾಸ್ಪದ ವಿಷಯವಾಗಿದೆ. ಅಸಂಘಟಿತ ವಲಯದ ಮಹಿಳೆಯರಿಗೆ ಸರಿಯಾದ ಅವಕಾಶ, ಸಮಾನತೆ ಸಿಕ್ಕಾಗಲೇ ಮಹಿಳಾ ದಿನಾಚರಣೆಗೆ ಮಹತ್ವ ಬರುತ್ತದೆ. ಸರ್ಕಾರ ಮಹಿಳೆಯರಿಗೆ ವಿಶೇಷ ಯೋಜನೆ, ಅನುದಾನವನ್ನು ನೀಡಬೇಕು. ಅಧ್ಯಕ್ಷತೆ ವಹಿಸಿದ್ದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಶಿವರಾಜ್ ಗುರಿಕಾರ್ ಮಾತನಾಡಿದರು. ಸಂಚಾಲಕರಾದ ಡಾಕ್ಟರ್ ಮಂಜುನಾಥ್ KH ನಂತರ ಮಾತನಾಡಿದರು. ಸಿವಿಲ್ ನ್ಯಾಯಾಧೀಶರಾಗಿ ಆಯ್ಕೆಯಾಗಿರುವ ಸವಿತಾ ಅವರಿಗೆ ರಂಗೋಲಿ ಸೇರಿದಂತೆ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಿಗೆ, ಸಕಲ ಮಹಿಳಾ ಬೋಧಕರಿಗೆ ಈ ವೇಳೆ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ಸಿಡಿಸಿ ಸದಸ್ಯರಾದ ದೀಪಕ್ ಬಾಂಟಿರಿಯಾ, ಹಿರಿಯ ಪ್ರಾಧ್ಯಾಪಕರಾದ ಡಾಕ್ಟರ್ ಅಣ್ಣೋಜಿ ರೆಡ್ಡಿ, ಕಾಲೇಜಿನ ಗೆಜೆಟೆಡ್ ಮ್ಯಾನೇಜರ್ ರಾಗಮ್ಮ, ಸಖಿ ವೇದಿಕೆ ಸಂಚಾಲಕರಾದ ಶ್ರೀಮತಿ ಮೆಹತಾಜ್ ಅಂಜುಮ್, ಇತರೆ ಮಹಿಳಾ ಬೋಧಕ ವರ್ಗದವರು ಡಾಕ್ಟರ್ ಅನಿತಾ KM, ಡಾಕ್ಟರ್ ಕಾದಂಬರಿ, ಸುಮಲತಾ S, ಭೂಮಿಕಾ, ನಯನಾ S, ಭವಾನಿ, ಪ್ರತಿಭಾ ಮುದ್ಗಲ್ ಸೇರಿದಂತೆ ಎಲ್ಲ ಮಹಿಳಾ ಅಧ್ಯಾಪಕರು ವೇದಿಕೆಯಲ್ಲಿದ್ದರು. ಕಾಲೇಜಿನ ವಿದ್ಯಾರ್ಥಿನಿಯರು, ಬೋಧಕ ಬೋಧಕೇತರ ಸಿಬ್ಬಂದಿ ಇನ್ನಿತರರು ಉಪಸ್ಥಿತರಿದ್ದು ಸಮಾರಂಭದಲ್ಲಿ ಭಾಗವಹಿಸಿದರು. ಮಂಜುಳಾ ಪಾಟೀಲ್ ಪ್ರಾರ್ಥಿಸಿದರು, ಅನಿತಾ ಸ್ವಾಗತಿಸಿದರು, ನಿರುಷಾ ವಂದಿಸಿದರು.